ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನೋಡ್ತಿದ್ದೀರಾ ಇವತ್ತು ತಮ್ಮನೇನು ಏನು ಅಂತ. ಮಗ ಹಾಸ್ಟೆಲಿಂದ ಬಂದಿದ್ದೆ, ನಾನು ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಗ 3 ಜನ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ, ಯಾವ ದೇವಸ್ಥಾನ ಏನು ಅದ್ರ ಮಹಿಮೆ ಏನು ಅಂತ ನಿಮಗೆ ತಿಳಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಫಸ್ಟು ಮುಡುಕ್ತೆರೆಗೆ ಹೋಗ್ತಾಯಿದ್ದೀವಿ. ಮುಡುಕ್ತೆರೆ ದರ್ಶನ ಮಾಡ್ಕೊಂಡು, ದರ್ಶನ ಅಂದರೆ ರಶ್ ಇರುತ್ತೆ, ಬಟ್ ನಾವು ಒಳಗಡೆಗೆ ಹೋಗಲ್ಲ, ಈ ಕಡೆನೇ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಮುಡುಕ್ತೆರೆಗೆ ಬಂದ್ವಿ. ಈಗ ಇವತ್ತು ಬೆಳಗ್ಗೆನೇ ಬಂದಿದ್ದೀವಿ, ಜಾಸ್ತಿ ಜನ ಯಾರೂ ಇಲ್ಲ. ಸೊ ಪೂಜೆ ಮುಗಿಸ್ಕೊಂಡು ಬೇರೆ ಕಡೆ ಒಂದು ಪ್ಲೇಸಕ್ಕೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿರೋದು. ಅಂದರೆ ಈಗ ಅಮಾವಾಸ್ಯೆ ದಿವಸ ತುಂಬ ಕಡೆ ಪೂಜೆ ನಡೀತಿದೆ, ಅದರಲ್ಲಂತೂ ಇಲ್ಲಿ ತುಂಬ ಫೇಮಸ್ ಪ್ಲೇಸು. ನೋಡಿ, ಮುಡುಕ್ತೆರೆಗೆ ಬಂದ್ವಿ. ನಾವು ಯಾವಾಗಲೂ ಅಷ್ಟೇ ಮುಡುಕ್ತೆರೆಗೆ ಬಂದ ತಕ್ಷಣ ಧೂಪ ಹಾಕಿ ಕೈ ಮುಗಿದ್ಬಿಟ್ಟೆ ಹೋಗೋದು, ಎಲ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ. ಸೊ ಈ ಸರೌಂಡಿಂಗಲ್ಲಿರೋ ಜನಗಳೆಲ್ಲರೂ ಹಂಗೇ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ನೋಡಿ, ಮುಡುಕ್ತೆರೆ ಜಾತ್ರೆ ಟೈಮು ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ಇವತ್ತು ಅಷ್ಟೊಂದು ಜನ ಇರಲ್ಲ, ಯಾಕಂದರೆ ನಾವು ಬೇಗನೆ ಬಂದಿದ್ದೀವಿ, ಹಾಗಾಗಿ ಜಾಸ್ತಿ ಜನ ಇಲ್ಲ. ನೋಡಿ, ತುಂಬ ಕಡೆ ಎಲ್ಲರೂ ಧೂಪ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಕಾಣಿಸ್ತಿರ್ಬೋದು ನಿಮಗೆ. ನಾವು ಧೂಪ ಹಾಕೋಣ ಅಂತ ಹೋಗ್ತಿದ್ವಿ. ನಮ್ಮ ಮನೆಯವರು ಕರ್ಪೂರ ಹಚ್ಬಿಟ್ಟು ಕೈ ಮುಗಿಯೋಣ ಅಂತ ಹೋಗ್ತಿದ್ದಾರೆ. ಧೂಪ ಹಾಕಿದ್ವಿ, ಧೂಪ ಹಾಕ್ತಾಯಿದ್ವಿ, ಈಗ ಹಾಕ್ತೀವಿ. ಕರ್ಪೂರ ಹಚ್ತಿದ್ದಾರೆ ನಮ್ಮ ಮನೆಯವರು. ಮುಡುಕ್ತೆರೆಗೆ ಯಾರೆಲ್ಲ ಬಂದಿಲ್ಲ, ಪ್ಲೇಸ್ ತುಂಬ ಚೆನ್ನಾಗಿದೆ. ಸುತ್ತ ಸರೌಂಡಿಂಗ್ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಹೊಳೆ ಹತ್ರದಲ್ಲಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ, ಧೂಪ ಹಾಕ್ತಿದ್ದೀವಿ, ನಾನು ಮತ್ತು ನಮ್ಮ ಮನೆಯವ್ರಿಬ್ಬರು ಹಾಕ್ತಿದ್ದೀವಿ. ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ನಮ್ಮ ಕಡೆ ಸರೌಂಡಿಂಗ್ ಜಾಸ್ತಿ ಧೂಪ ಹಾಕಾದ್ಮೇಲೆ ಒಳಗಡೆ ಪೂಜೆಗೆ ಹೋಗೋದು. ಸೊ ನಾನು ನಮ್ಮ ಮನೆಯವ್ರಿಗೆ ಬೊಟ್ಟು ಹಾಕ್ಬಿಟ್ಟೆ, ನಮ್ಮ ಮಗನಿಗೂ ಸ್ವಲ್ಪ ಬೊಟ್ಟು ಹಾಕ್ಕೊಟ್ಟೆ. ಸೊ ವಿಡಿಯೋ ಮುಗಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಪೂಜೆ ಎಲ್ಲ ಮಾಡಿದ್ವಿ. ಇಲ್ಲೊಂದೇನೆಂದರೆ, ಇಲ್ಲಿಂದ ಮುಂದೆ ಸ್ವಲ್ಪ ಒಂಚೂರು ಒಂದು 5 ಹೆಜ್ಜೆ ಇಟ್ಟರೆ ಇಲ್ಲೊಂದು ಗುಡಿ ಇದೆ, ದೇವಸ್ಥಾನ. ಅಲ್ಲೊಂದು ಇಂಪಾರ್ಟೆಂಟ್ ಪರ್ಸನ್ ತೋರಿಸ್ತೀನಿ ಬನ್ನಿ. ಏನು ಮಾಡ್ತು ಅಂತ ಮುಂದೆ ತೋರಿಸ್ತೀನಿ ನಿಮಗೆ. ಅವರಪ್ಪ ಮಗನ ಸೆಂಟಿಮೆಂಟು, ಅಪ್ಪ ಮಗಂಗೆ ಬಿಟ್ಟಿರ್ತಿದ್ರೆ ನೋಡಿ. ಇಂಪಾರ್ಟೆಂಟ್ ಪರ್ಸನ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಪೂಜೆ ಆಯಿತು, ಇಲ್ಲಿ ನಮಸ್ಕಾರ ಹಾಕ್ಕೊಂಡ್ವಿ. ಈಗ ನೋಡಿ, ಹಿಂಗೆ ಕೋತಿ ಬಂತು ನೋಡಿ, ಈಗ ಹಂಗೆ ಪಟ್ಟಂತ ಬಂತು ನೋಡಿ, ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ, ಟಕ್ ಅಂತ ಬಂದು ಬಾಳೆಹಣ್ಣು ಎತ್ಕೊಂಡು ಹೋಯ್ತು. ಮಗ ಹಂಗೂ ಹೆದರ್ಕೊಂಡ, ಅವನಿಗೆ ಕೋತಿ ಅಂದರೆ ಭಯ. ನೋಡಿ, ಇಲ್ಲಿ ಕೋತಿ ಕಾಟ ಸಿಕ್ಕಾಬಟ್ಟೆ. ಸೊ ಕೋತಿ ಬಾಳೆಹಣ್ಣು ಎತ್ಕೊಂಡು ಹೋಯ್ತಾ ಇದೆ. ನಾವು ಮೇಲೇನು ಗಿರಿ ಮೇಲೇನು ಹೋಗಲಿಲ್ಲ. ನೋಡಿ, ಬೆಳಗ್ಗೆನೇ ಜಾಸ್ತಿ ಬಿಸಿಲು ಬರ್ತಿದೆ. ನಾವು ಕೆಳಗಡೆನೇ ಧೂಪ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲೊಂದು ರೋಡ್ ಇದೆ, ಇದು ಪಕ್ಕದ ರೋಡು. ದೇವ್ರದ್ದು ತೇರು ಹೇಳಿದ್ರೆ ಎದುರುಗಡೆ ರೋಡಲ್ಲಿ ಎಳಿತಾರೆ, ಬಟ್ ಇದು ಪಕ್ಕದ ರೋಡು. ನಾವು ಹಿಂಗೆ ಹೋಗೋದು ಯಾವಾಗ್ಲೂ. ನೋಡಿ, ಬಂದ್ವಿ. ಇಲ್ಲೊಂದೇನೆಂದರೆ 46ನೇ ವರ್ಷದ್ದು ರಥೋತ್ಸವ ಪೂಜೆ ನಡೆದಿದೆ. ಬನ್ನಿ ತೋರಿಸ್ತೀನಿ. ಯಾವ ದೇವಸ್ಥಾನ ಅಂದರೆ ಮೇನ್ ರೋಡಲ್ಲೇ ಇರೋದು, ಇದು ಶನೇಶ್ವರನ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಕೇಳಿಸುತ್ತೆ ನಿಮಗೆ. ಸೊ ನಾವು ಹೋಗ್ತಾ ಇದ್ವಲ್ಲ, ಹಂಗೆ ನಾವು ಧೂಪ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಪೂಜೆ ಮಾಡಿಸ್ಕೊಂಡು ಅಂತ ಕೆಳಗಡೆ ಇಳಿದ್ವಿ. ಸೊ ಮೇನ್ ರೋಡ್ ಆಗೋದ್ರಿಂದ ಗಾಡಿನ ಈ ಕಡೆ ಪಾರ್ಕಿಂಗ್ ಮಾಡಿ ನಾವು ಮೇನ್ ರೋಡ್ ದಾಟ್ಕೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ನಿನ್ನೆ ತುಂಬ ಚೆನ್ನಾಗಿ ಪೂಜೆ ಆಯಿತು ನೋಡಿ, ಅಲಂಕಾರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಸೊ ಇದು ಮೇನ್ ರೋಡಲ್ಲಿ ಇರೋದು ಶನೇಶ್ವರನ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಇದೆ ತುಂಬಾ ಜನ ಜಾಸ್ತಿ. ನಿನ್ನೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ, ಹೋಮ ಮಾಡಿ, ಪೂಜೆ ಮಾಡಿ ಎಲ್ಲ ಮಾಡಿದ್ದಾರೆ. ನಾವು ನಿನ್ನೆ ಬರೋಕ್ಕಾಗಿಲ್ಲ, ಹಂಗಾಗಿ ಇವತ್ತು ಬರ್ತಿದ್ದೀವಿ. ಏನಂದರೆ ಶಿವರಾತ್ರಿ ಇರೋದ್ರಿಂದ 3-4 ದಿವಸದಿಂದ ಪೂಜೆ ನಡೀತಾನೇ ಇತ್ತು. ನಾವು ಶಿವರಾತ್ರಿಲಿ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಹೋಗೋಣ ಪೂಜೆಗೆ ಅಂತ ಹೋಗ್ತಾಯಿದ್ವಿ. ನಮ್ಮ ಮಗ ಮಂಗಳಾರತಿ ತಗೋತಿದ್ದಾನೆ.
ಇಲ್ಲಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡಿ ಕಾಣಿಸ್ತಿರ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗಣೇಶ, ಗೌರಿ, ಈಶ್ವರ 3 ಜನನೂ ಅಲಂಕಾರ ಮಾಡಿ ಸ್ಥಾಪನೆ ಮಾಡಿ ಕಳಶ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ವರ್ಷಕ್ಕೆ ಒಂದು ಟೈಮು ಶಿವರಾತ್ರಿ ಆದಮೇಲೆ ಪೂಜೆ ನಡೆಯುತ್ತೆ. ಪ್ರತಿ ವರ್ಷ ಕೂಡ ನಡೆಯುತ್ತೆ. ಇದು 46ನೇ ವರ್ಷದ್ದು ಪೂಜೆ. ಆಮೇಲೆ ಪೂಜೆಗೆ ಹಣ್ಣು ತೊಗೊಂಡು ಒಳಗಡೆ ಹೋಗೋಣ ಅಂತ ಧೂಪ ಹಾಕ್ಬಿಟ್ಟು ಬರ್ತಿದ್ದಾರೆ. ನೀವು ಅಂದ್ಕೋಬೋದು ಏನು ಎಲ್ಲ ದೇವಸ್ಥಾನದಲ್ಲೂ ಧೂಪ ಅಂತಾರೆ ಅಂತ. ಬಟ್ ಏನಂದರೆ ನಮ್ಮ ಕಡೆಗಳಲ್ಲೆಲ್ಲ ಜಾಸ್ತಿ ದೇವ್ರ ದರ್ಶನಕ್ಕೆ ಅಂತ ಬಂದ ತಕ್ಷಣ ಫಸ್ಟು ಧೂಪ ತೊಗೊಂಡು ದೇವ್ರಿಗೆ ಹಾಕ್ಬಿಟ್ಟು ಈಚೆ ಕಡೆ ಕೊಂಡೋಕೆ ಆಮೇಲೆ ದೇವ್ರ ದರ್ಶನಕ್ಕೆ ಬರ್ತಾರೆ. ನೋಡಿ ಇಲ್ಲಿ ನೆನ್ನೆಲ್ಲ ಅಡುಗೆ ಮಾಡಿದ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಸ್ಟೇಜು ಪೂಜೆ ಮಾಡಿದ್ದು. ಇನ್ನು ಆ ಕಡೆ ಪೂರ್ತಿ ಊಟಕ್ಕೆ ಪೆಂಡಲೆಲ್ಲ ಹಾಕಿದ್ದಾರೆ. ಬನ್ನಿ ದರ್ಶನ ಮಾಡಿಸ್ತೀನಿ ದೇವ್ರನ್ನ ನಿಮಗೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಬಂದ್ವಿ ನಮಸ್ಕಾರ ಹಾಕೊಳ್ಳೋಣ ಅಂತ. ನೋಡಿ ಇವರೇ ಶನಿ ಮತ್ತು ಮುತ್ತಮ್ಮಡಪ್ಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೆನ್ನೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರಂತೆ. ಸೊ ಅಂದರು ನೀವು ನೆನ್ನೆ ಬರ್ಬೇಕು ತಾನೇ ಅಂತಂದರು. ನಾವು ಬರಲಿಲ್ಲ ಅಂತ ಅಂದ್ಕೊಂಡು ಮಾತಾಡಿದ್ವಿ. ಆಯಿತು ಪರವಾಗಿಲ್ಲ ಅಂತ ಹೇಳಿದ್ರು. ನೋಡಿ ದರ್ಶನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರ ದರ್ಶನಕ್ಕೆ. ನೋಡಿ ಇದು ಗಣೇಶ ದೇವಸ್ಥಾನ. ಒಳಗೆಲ್ಲ ಚಿಕ್ಕದೇ ದೇವಸ್ಥಾನ, ಬಟ್ ಡೆಕೋರೇಷನ್ ಅಂತೂ ಭಯಂಕರವಾಗಿ ಮಾಡಿದರು. ನೋಡಿ ಆಪಲ್ಲು ಹಣ್ಣುಗಳ ಡೆಕೋರೇಷನ್ ಮಾಡಿದರು. ಮೇಲ್ಗಡೆ ಕೆಳಗಡೆ ಎಲ್ಲ ತುಂಬ ಅಂದರೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಯಾರೆಲ್ಲ ಶನೇಶ್ವರನ ದೇವ್ರುಗಳನ್ನ ಪೂಜೆ ಮಾಡ್ತೀರಾ ಒಳ್ಳೇದಾಗಲಿ ನಿಮಗೂ. ಆ ದೇವ್ರು ನಿಮಗೂ ಕೂಡ ಒಳ್ಳೇದು ಮಾಡಲಿ. ಮತ್ತು ಏನಂದರೆ ಒಬ್ಬರು ಯಾರೋ ಬಂದಿದ್ದರು, ಅವ್ರಿಗೆ ಸನ್ಮಾನ ಮಾಡ್ತಿದ್ರು. ಸೊ ನಾವು ನಮಸ್ಕಾರ ಮಾಡಿಕೊಂಡು ಮುಂದೆ ಬಂದ್ವಿ. ಅದೇ ರೋಡಲ್ಲಿ ಮುಂದೆ ಬರಬೇಕಾದ್ರೆ ಇಲ್ಲೊಂದು ಮಾರಮ್ಮನ ದೇವಸ್ಥಾನ ಇದೆ. ಯಾವ ಊರಲ್ಲಿ ಅಂದರೆ ಸೋಮನಹಳ್ಳಿಲಿ. ಸೊ ಇದು ಮುಂದೆ ಹೋಗ್ತಾಯಿದ್ರೆ ಸೋಮನಹಳ್ಳಿ. ಈಗ ಆಲ್ಮೋಸ್ಟ್ ನಾವೆಲ್ಲಿ ಬರಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಬನ್ನಿ ತೋರಿಸ್ತೀನಿ ಮುಂದೆ. ಇದು ರೋಡು ಅಂದರೆ ನಮಗೂ ದೇವಸ್ಥಾನಕ್ಕೂ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಏನಂದರೆ ಇದು ಯಾವ ದೇವಸ್ಥಾನ ಅಂದರೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡವರು ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿಗೆ ಬರ್ಬೋದಂತೆ. ಇಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕಾಗಲ್ವಂತೆ. ಸೊ ದೊಡ್ಡವ್ರು ನಮಗೂ ಹೇಳ್ತಾರೆ, ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಬನ್ನಿ ನೋಡೋಣ ಇದು ಯಾವ ದೇವಸ್ಥಾನ ಅಂದರೆ ಪೆಂಡಲೆಲ್ಲ ಹಾಕಿದ್ದಾರೆ ಕಾಣಿಸ್ತಿರ್ಬೋದು. ಇದು ಸರ್ಗೂರು ಮಹದೇಶ್ವರನ ದೇವಸ್ಥಾನ. ಸೊ ನಮ್ಮ ಸರೌಂಡಿಂಗಲ್ಲಿ ಈ ದೇವಸ್ಥಾನ ತುಂಬ ಫೇಮಸ್ಸು. ಅಮಾವಾಸ್ಯೆ ದಿವಸ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪೂಜೆ ಪುನಸ್ಕಾರ ಎಲ್ಲ. ನಾವು ಬೇಗನೆ ಬಂದಿರೋದ್ರಿಂದ ಇಷ್ಟೊಂದು ಜನ ಇಲ್ಲ ಅಂದರೆ ಒಂದು ಗಾಡಿ ನಿಲ್ಸೋಕ್ಕೂ ಜಾಗ ಇರಲ್ಲ. ರೋಡೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಅಷ್ಟು ಜನ, ತುಂಬ ಅಂದರೆ ತುಂಬ ಜನ. ಹೆಂಗೆ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಗಾಡಿ ಎತ್ತಗಂತೂ ಅದಕ್ಕಿಂತ ಹಿಂಸೆ. ಸೊ ಮೇನ್ ರೋಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನಗಳಿದ್ದಾರೆ. ನೋಡಿ ಬಂದ್ವಿ. ಸೊ ನಾವು ಬಂದ ತಕ್ಷಣ ಏನಂದರೆ ಇಲ್ಲೊಬ್ಬ ಆಂಟಿ ಇದ್ದಾರೆ. ನಮ್ಗೆ ಅವಾಗಿದ್ದು ನಾವು ಇವ್ರ ಹತ್ರನೇ ಪೆನ್ಷನ್ ಸೇವೆ ತೊಗೊಳ್ಳೋದು. ಸೊ ನಾನು ನಮ್ಮ ಮನೆಯವರು ನಮ್ಮ ಮಗ 3 ಜನನೂ ಪೆನ್ಷನ್ ಸೇವೆ ತೊಗೊಳಕ್ಕೆ ಅಂತ ಬಂದ್ವಿ. ಏನಂದರೆ ನಮ್ಮ ಮಗನಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ದೇವಸ್ಥಾನದಲ್ಲಿ ಯಂತ್ರ ಹಾಕ್ಸೋಣ, ಪೂಜೆ ಮಾಡಿಸೋಣ, ದೇವಸ್ಥಾನಗಳಲ್ಲಿ ತೀರ್ಥ ಹಾಕ್ಸ್ಕೊಂಡು ಅಂತ ಬಂದಿದ್ದೀವಿ. ನೋಡಿ ಇವ ಆಂಟಿ ಇದು ಬ್ಯಾಗಲ್ಲಿ ಒಂದು ಬಾಟಲ್ ನೀರು ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಪೆನ್ಷನ್ ಸೇವೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರ್ಬೋದು ಆಲ್ಮೋಸ್ಟ್ ಈ ಮಹದೇಶ್ವರನ ದೇವಸ್ಥಾನ ಅಂದರೆ ಪೆನ್ಷನ್ ಸೇವೆ ಮೇಯ್ನಾಗಿ ಮಾಡ್ತಾರೆ. ಮಹದೇಶ್ವರನ ಬೆಟ್ಟದಲ್ಲಾಗಿರ್ಬೋದು, ಇಲ್ಲಿ ಸರ್ಗೂರಲ್ಲಾಗಿರ್ಬೋದು. ಎಲ್ಲರೂ ಹೇಳ್ತಾರೆ ಸರ್ಗೂರು ಫೇಮಸ್ ಅಂದರೆ ಫೇಮಸ್. ಕೋಟೆ ಸೈಡ್ ಒಂದು ಸರ್ಗೂರು ಇದೆಯಂತೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಇದು ಮೈಸೂರು ಡಿಸ್ಟಿಕಲ್ಲಿ ಇದೇ ಒಂದು ಸರ್ಗೂರು. ಇವರು ತಮ್ಮಡಪ್ಪ ನಮ್ಮ ಮನೆಯವರು ಗೊತ್ತಿರೋರು. ಬನ್ನಿ ನೋಡೋಣ. ನಾವು ಕೂಡ ಇಲ್ಲೂ ಅಷ್ಟೇ ಧೂಪ ಹಾಕಿ ಪೆನ್ಷನ್ ಸೇವೆ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲೂ ಸ್ವಲ್ಪ ಜನನೇ ಇದ್ದರು. ಇಲ್ಲೆಲ್ಲ ಹಂಗೇ ಇನ್ನೂ ಜನ ಜಾಸ್ತಿ ಆಗಿಲ್ಲ. ಏನಂದರೆ ಇಲ್ಲಿ ಎಷ್ಟೋ ಜನ ಮಕ್ಕಳಾಗಿಲ್ದವರು ಕೂಡ ಹರಕೆ ಮಾಡ್ಕೊಂಡು ಪೂಜೆ ಮಾಡಿಸಿ ಎಲ್ಲ ಮಾಡಿ ಮಕ್ಕಳುಗಳಾಗಿದೆ. ತುಂಬ ಅಂದರೆ ತುಂಬ ಫೇಮಸ್ ದೇವಸ್ಥಾನ. ಎಷ್ಟೋ ಜನ ಹರಕೆ ತುಂಬ ಅಂದರೆ ತುಂಬ ಹರಕೆ ಕಟ್ಕೊಂಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದು ಏನು ಅಂದ್ಕೊಂಡಿದ್ದಾರೆ ಅದಾಗಿದ್ದಾರೆ. ನಮ್ಮ ಕಡೆ ಇದು ತುಂಬ ಫೇಮಸ್ ಅಂದರೆ ಫೇಮಸ್ ಜಾಗ. ಬನ್ನಿ ನೋಡಿ ನಮ್ಮ ಮನೆಯವರು ಪೆನ್ಷನ್ ಸೇವೆ ಹಚ್ತಿದ್ದಾರೆ.
ಯಾಕಂದರೆ ನಾವು ಬ್ಯಾಗ್ ಇಟ್ಕೊಂಡಿದ್ವಿ, ಹಂಗಾಗಿ ಅವರೇ ಎಸ್ಕೊಟ್ರು ಪಂಜ ಸೇವೆ ಎಲ್ಲ. ಎಲ್ಲರೂ ಕೂಡ ಪಂಜನ ಸೇವೆ ಇಟ್ಕೊಂಡು ಪೂಜೆ ಮಾಡಿಸ್ತಿದ್ದಾರೆ. ಯಾಕೋ ನಮ್ಮ ಮಗ ಯಾವಾಗಲೂ ಮಂಕಾಗಿದ್ದ, ಸ್ವಲ್ಪ ಹುಷಾರಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಕರ್ಕೊಬಂದರೆ ಸರಿ ಹೋಗ್ತಾನೆ ಅಂತ ಅಂದ್ಕೊಂಡು ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಮಗಂಗೆ ನಮ್ಮ ಮನೆಯವ್ರು ಕೊಡ್ತವ್ರೆ. ಯಾಕಂದರೆ ಎಷ್ಟೋ ಮಕ್ಳಿಗೆ ಭಯ ಇರುತ್ತೆ, ಬೆಂಕಿ ನೋಡಿ ಅವ್ನು ಎದುರುಗೋತಾನೆ ಮುಟ್ಟೋಕ್ಕೇ. ಆದರೆ ಅವರಪ್ಪ ಇಲ್ಲ, ಇಟ್ಕೋಪ ಧೈರ್ಯವಾಗಿ, ಏನೂ ಇಲ್ಲ, ದೂರದಲ್ಲಿ ಇಟ್ಕೋ ಅಂತ ಇಡ್ಸಿದ್ದಾರೆ. ನನಗೊಂದು ಕೊಟ್ಟರು, ಅವನಿಗೊಂದು ಇಸ್ಕೊಂಡ್ರು. ನಮ್ಮ ಮನೆಯವ್ರು ಒಂದು ಜೊತೆ ಇಟ್ಕೊಂಡಿದ್ದಾರೆ. ಏನು ಪಂಜನ ಸೇವೆ ತೊಗೊಂಡೋದಾಗ ಪೂಜೆಗೆ ನಾವು ಇಲ್ಲೆಲ್ಲ ಧೂಪ ಹಾಕ್ಕೊಂಡು ಹೋಗ್ತಾರೆ. ನಾವು ಕೂಡ ಹಾಗೇ ಮಾಡ್ತಿದ್ದೀವಿ. ಧೂಪ ಹಾಕ್ಕೊಂಡು ದೇವ್ರ ಸುತ್ತ ಒಂದು ರೌಂಡ್ ಬಂದು ಲಾಸ್ಟಲ್ಲಿ ಪೆಂಜ್ ಹಾಕ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಇದೇ ಮೇನ್ ದೇವಸ್ಥಾನ. ಸೊ ಇಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ, ಬನ್ನಿ ತೋರಿಸ್ತೀನಿ. ನಾವು ಬಂದ್ವಲ್ಲ, ಮೇನ್ ರೋಡ್ ನೋಡಿ ಕಾಣಿಸ್ತಿದೆ ಮೇಲೆ, ಇದೇ ಮೇನ್ ರೋಡು. ಮೇನ್ ರೋಡಿಂದ ಟೌನಲ್ಲಿ ದೇವಸ್ಥಾನ ಇರೋದು. ಸೊ ಯಾರೇ ನೋಡಿದ್ರು ಇದೇ ದೇವಸ್ಥಾನ ಅಂತ ಕಂಡಿರ್ಬೋದು. ಬನ್ನಿ ನೋಡೋಣ. ನೋಡಿ, ಇದು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ನನ್ನ ಮಗ ಹೋಗ್ತಿದ್ದಾನೆ, ಮುಂದೆ ಪಾಸ್ ಆಗ್ತಿದ್ದಾನೆ. ಯಾಕೋ ನಂದು ಪಂಜನ ಸೇವೆ ಹತ್ಕೊಂಡಿರಲಿಲ್ಲ. ಸೊ ಇನ್ನೊಂದು ಸತಿ ಅಂಟಿಸ್ಕೊಳ್ಳೋಣ ಅಂತ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಅಂಟ್ಕೋತು ನಮ್ಮ ಮನೆ ಮಗ ಮುಂದೆ ತೊಗೊಂಡು ಹೋಗ್ತಾನೆ. ನಾವು ಕೂಡ ಹೋಗೋಣ ಬನ್ನಿ ಮುಂದೆ. ಮನೆಯವರು ಆಲ್ಮೋಸ್ಟ್ ಆಗಲೇ ಫುಲ್ ಮುಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವೀಗ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಮಾರಮ್ಮನ ಛತ್ರಿ ಇಟ್ಟಿದ್ದಾರೆ ಅಲ್ಲಿ. ಎಲ್ಲ ತುಂಬ ಅಂದರೆ ತುಂಬ ಬಿಸಿಲು, ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಜೊತೆಗೆ ಏನಂದರೆ ಪೆಂಜ್ ಇಟ್ಕೊಂಡು ಹೋಗ್ಬೇಕಾದ್ರೆ ಕಾಲು ಸುಟ್ಬಿಡುತ್ತೆ. ಹಾಗಾಗಿ ನೋಡಿ ಹೋಗ್ತಾಯಿದ್ದೀವಿ. ಅದರಿಂದ ಮುಂದೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಒಂದು 20 ಹೆಜ್ಜೆ ಇಟ್ಟರೆ ಅದರಿಂದ ಮುಂದೆ ಅಲ್ಲೊಂದು ರೌಂಡ್ ಬಂದಾಗ ಇಲ್ಲೊಂದು ರೌಂಡ್ ಬಂದು ಲಾಸ್ಟಲ್ಲಿ ನೋಡಿ ರೋಡ್ ನೋಡಿ ಎಲ್ಲರೂ ಅದೇ ಥರ ತೊಗೊಂಡು ಹೋಗ್ತಾ ಇರೋದು. ಸೊ ನಾವು ಅದೇ ಥರ ಪೆಂಜ್ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೇನಾಯಿತು ಒಂದು ರೌಂಡು. ಈಗ ಪೆಂಜ್ ಹಾಕಿ ದರ್ಶನಕ್ಕೆ ಹೋಗೋಣ ಬನ್ನಿ. ನಮ್ಮ ಸರೌಂಡಿಂಗಲ್ಲಿ ಮಲೆ ಮಹದೇಶ್ವರನ ದೇವಸ್ಥಾನ ಸರ್ಗೂರು ಅಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ, ಯಾರು ಬೇಕಾದ್ರೂ ಹೇಳ್ತಾರೆ. ಸೊ ನಮ್ಮ ಪೂಜೆ ನಮ್ಮ ಮಹದೇಶ್ವರ ಯಾರೆಲ್ಲ ಏನು ಅಂದ್ಕೊಂಡಿದ್ದೀರ ಅವರೆಲ್ರಿಗೂ ಒಳ್ಳೆಯದಾಗಲಿ. ಸೊ ನಮ್ಮ ಮಗನಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರನೇ ಬಂದಿದ್ದೀವಿ. ನಮ್ಮ ಇನ್ನೊಬ್ಬ ಮಗನ ಸ್ಕೂಲಿಗೆ ಕಳಿಸ್ತೀವಿ, ಸ್ಕೂಲಿತ್ತು. ಹಾಗಾಗಿ ನಾವು 3 ಜನ ಬಂದಿರೋದು. ನೋಡಿ, ಸೇವೆ ಪೂಜೆ ಮುಗೀತು. ಹಾಕ್ಬಿಟ್ಟು ನಮ್ಮ ಮಗನಿಗೂ ಬುಟ್ಟು ಹಾಕ್ಕೊಟ್ಟೆ. ನಮ್ಮ ಮನೆಯವ್ರು ಅಷ್ಟರೊಳಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಬನ್ನಿ. ನಂದು ಪಂಜನ ಸೇವೆ ಮುಗೀತು. ಮಗನಿಗೆ ಬುಟ್ಟು ಹಾಕ್ತೆ. ನೀವು ಹೋಗೋಣ ಮುಂದೆ, ದರ್ಶನ ತೋರಿಸ್ತೀನಿ ಬನ್ನಿ. ಎಲ್ಲ ಅಷ್ಟೇ, ಹೊರ್ಗಡೆನೇ ಆಲ್ಮೋಸ್ಟ್ ಯಾರು ಹೊರ್ಗಡೆ ಬಿಡಲ್ಲ. ಸೊ ಹೊರ್ಗಡೆನೇ ಪೂಜೆ ಮಾಡ್ತಿರೋದು. ಇವರು ತಮ್ಮಡಪ್ಪ ನಮಗೆ ಗೊತ್ತಿರೋರು, ಅವರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡ್ಸಿದ್ವಿ. ಸೊ ನಮ್ಮ ಮನೆಯವ್ರು ಎಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಗಂಧದ ಕಡ್ಡಿ ಈಚೆ ಕಡೆನೇ ಅಂಟಿಸ್ತೀವಿ. ಯಾಕಂದರೆ ಅಲ್ಲೇನು ಮಾಡ್ತಾರೆ ಅಂದರೆ ತಮ್ಮಡಪ್ಪತಿರು ಪೂಜೆ ಮಾಡಲ್ಲ. ಸೊ ಕಿತ್ತು ಎಸ್ತು ಬಿಡ್ತಾರೆ. ಸೊ ನಾವು ತಗೊಂಡೋಗಿರೋದೆಲ್ಲ ನಮಗೂ ಬೇಜಾರಾಗೈತಿ, ಏನಪ್ಪ ಆ ಕಡೆ ಈ ಕಡೆ ಹಾಕ್ಬಿಡ್ತಾರೆ, ಪೂಜೆನೇ ಮಾಡಲ್ಲ ಅಂತ. ಹಂಗಾಗಿ ನಾವೇನು ಮಾಡ್ತೀವಿ, ಎಲ್ಲನೂ ಅರ್ಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಎಲ್ಲ ನಾವೇ ತೊಗೊಂಡು ಎಲ್ಲ ಕೆಳಗಡೆಗೆ ಹಾಕಿ, ಅಂದರೆ ಕಲ್ಲಿದೆಯಲ್ಲ ಅಲ್ಲ ಹಾಕಿ ಗಂಧದ ಕಡ್ಡಿ ಹಚ್ಚಿ ಕೈ ಮುಗಿದು ಆಮೇಲೆ ಅಲ್ಲಿ ಮಾತ್ರ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೋತೀವಿ. ಹಾಗಾಗಿ ನೋಡಿ, ನಮ್ಮ ಮನೆಯವರು ಕೂಡ ನಮ್ಮ ಮಗ ಇಬ್ಬರು ಮಾಡ್ತಿದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ. ಪೂಜೆ ಮುಗೀತು, ಬನ್ನಿ ದರ್ಶನಕ್ಕೆ ಹೋಗೋಣ. ಅಲ್ಲಿದ್ದು ಮೇನ್ ದೇವ್ರ ದರ್ಶನ ಮಾಡಿಸ್ತೀನಿ. ಇದು ಒಂದು ದೇವಸ್ಥಾನ, ಇದು ಅಮ್ಮನವ್ರ ದೇವಸ್ಥಾನ. ಈ ಕಡೆ ಒಂದು ದೇವಸ್ಥಾನ ಇದೆ. ಇದೇ ಎದುರ ಬದ್ರೆ 2 ದೇವಸ್ಥಾನ ಇದೆ, ಕಾಣಿಸ್ತಿರ್ಬೋದು ನೋಡಿ. ಅದ್ರ ಒಳಗಡೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಅಷ್ಟೇ, ಅಲ್ಲಿ ದರ್ಶನ ಆಯಿತು, ಪೂಜೆ ಮುಗಿಸ್ಕೊಂಡ್ವಿ, ಬಂದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ರಥೋತ್ಸವ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ದೇವ್ರನ್ನ. ಒಂದು ಕಡೆ ಪೂಜೆ ನಡೀತಿದೆ. ಎಲ್ಲ ಪಂಜನ ಸೇವೆ ಮುಗಿಸಾದ್ಮೇಲೆ ದೇವ್ರ ಪೂಜೆಗೆ ಬರೋದು. ಸೊ ನಂಗೆ ಅಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ವೀಡಿಯೋನ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಮಧ್ಯ ಒಂದು ಸೆಂಟ್ರು ಕಾಲುವೆ ಬಂದಿದೆ. ಎಲ್ಲ ಪೂಜೆ ಸಾಮಾನು ಇಟ್ಕೊಂಡು ನೆರಳಿರೋ ಜಾಗದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪೂಜೆ ಸಾಮಾನು ನೋಡಿ, ಮಾರೋಕ್ಕೆ ಅಂತ. ಯಾಕಂದರೆ ಅಷ್ಟು ಕ್ರೌಡ್ ಇರುತ್ತೆ ಈ ಅಮಾವಾಸ್ಯೆ ಟೈಮಲ್ಲಂತೂ. ಇದೊಂದು ಜಾಗ, ಇನ್ನೊಂದು ಜಾಗ ಇದೆ ಸಿದ್ದಪ್ಪಾಜಿ ದೇವಸ್ಥಾನ, ಅಲ್ಲೂ ಅಷ್ಟೇ
ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ನಂದು ನೆಕ್ಸ್ಟ್ ಲಾಗ್ ಅದೇ ತೋರಿಸ್ತೀನಿ ನಿಮಗೆ. ಈ ಲಾಗಲ್ಲಿ ಈ ದೇವಸ್ಥಾನ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇನೆಂದರೆ ಎಲ್ಲರೂ ತಿಂಡಿ, ಕಡಲೆಪುರಿ, ಸ್ವೀಟ್ಸು ಎಲ್ಲ ಇಲ್ಲೇ ಮಾರ್ತಾರೆ. ಯಾರೊಬ್ಬರು ಹಳ್ಳಿ ಸೈಡಲ್ಲಿ ನೋಡಿರ್ಬೋದು ನೀವು, ಯಾರೊಬ್ಬರು ದೇವಸ್ಥಾನಕ್ಕೆ ಹೋಗೋರೆ ಅಂದರೆ ಮೇಯ್ನಾಗಿ ಏನು ತರ್ತಾರೆ ಅಂದರೆ ಕಡಲೆಪುರಿ, ಖಾರ, ಸ್ವೀಟು. ಸಿಟಿಯವರೆಲ್ಲ ಬೇಕ್ರಿಗೆ ಹೋಗ್ತಾರೆ. ಇಲ್ಲೆಲ್ಲ ಜಾಸ್ತಿ ಹಳ್ಳಿಗಳಲ್ಲಿ ದೇವಸ್ಥಾನದ ಹತ್ರ ಮಾರಿರೋ ಕಡೆನೇ ತೊಗೊಳೋದು ಜಾಸ್ತಿ. ಸೊ ನಾವು ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಆಮೇಲೆ ಮುಂದೆ ಬಂದು ಇಲ್ಲಿ ಪೂಜೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ರಥೋತ್ಸವ ಮಾಡೋಕ್ಕೆ ಉಳಿವಾನ ಎಳೆಯೋಕ್ಕೆ ರೆಡಿ ಮಾಡಿದ್ದಾರೆ. ನೋಡಿ ಕಾಣಿಸ್ತಿರ್ಬೋದು, ತೋರಿಸ್ತೀನಿ ಬನ್ನಿ. ಸೊ ಎಲ್ಲರೂ ಅಲ್ಲೇ ಪೂಜೆ ಮಾಡ್ಕೋತಿದ್ದಾರೆ. ಇಲ್ಲೂ ಅಷ್ಟೇ, ಒಳಗಡೆಗೆ ಏನು ಕೊಡಲ್ಲ, ಮಂಗಳಾರತಿ ತೊಗೋತಾರೆ. ಹಣ್ಣು ಕಾಯಿ ಇದ್ದರೆ ಮಾತ್ರ ಮಾಡ್ತಾರೆ, ಇನ್ನೇನು ತಗೊಳ್ಳಲ್ಲ, ಎಲ್ಲ ತೆಗ್ದು ಹಾಕ್ಬಿಡ್ತಾರೆ. ಸೊ ನಾವು ಹೊರ್ಗಡೆನೇ ಮಾಡ್ಕೊಂಡ್ವಿ. ನೋಡಿ ನಿಮಗೆ ದರ್ಶನಕ್ಕೆ ತೋರಿಸ್ತೀನಿ, ಯಾಕಂದರೆ ಅಷ್ಟೊಂದು ಬೆಳಕು ಕಾಣಿಸ್ತಿಲ್ಲ. ಈಗ ನೋಡಿ, ನಿಧಾನಕ್ಕೆ ನೋಡಿ, ಆ ತಂಬಳಪ್ಪ ಈಚೆ ಬಂದಮೇಲೆ ಕಾಣುತ್ತೆ ದೇವರು. ನೋಡಿ, ಮಾದಪ್ಪನ ದರ್ಶನ ಮಾಡಿ ಇಲ್ಲೇ ಮಹಾದೇಶ್ವರನ ದರ್ಶನ ಇಲ್ಲೇ ಆಯ್ತದೆ. ನಮಗೆಲ್ಲ ಏನಂದರೆ ನಾವಿಲ್ಲೇ ಜಾಸ್ತಿ ಹೋಗೋದು. ಮಹಾದೇಶ್ವರನ ದೇವಸ್ಥಾನ ನಮಗೂ ಹತ್ರ, ಬಟ್ ಜಾಸ್ತಿ ನಾವಿಲ್ಲೇ ಹೋಗೋದು. ಈ ದೇವಸ್ಥಾನದಲ್ಲೇ ದರ್ಶನ ಮಾಡಿದ್ದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ತಿರ್ಗಾ ಈ ಕಡೆ ಬಂದು ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆ ಮುಗಿಸ್ಕೊಂಡು ಮಾಡಿಕೊಟ್ರು. ಸೊ ತೀರ್ಥ ತೊಗೊಳ್ಳೋಣ ಅಂತ ಆ ಕಡೆ ಹೋಗ್ತಾಯಿದ್ದೀವಿ. ಈ ದೇವಸ್ಥಾನದಲ್ಲಿ ಏನು ಅಂದರೆ ಮೇಯ್ನಾಗಿ ನೋಡಿ, ಅವ್ರು ನಮ್ಮದು ವೀಡಿಯೋ ಹಿಡೀರಿ ಅಂತ ಹೇಳಿದ್ರು. ಈ ದೇವಸ್ಥಾನದಲ್ಲಿ ಏನಂದರೆ ಮೇಯ್ನು ಹಣ್ಣು ಕಾಯಿ ಎಲ್ಲ ಕೊಟ್ಟರು ಪೂಜೆದು. ನಮ್ಮ ಮಗ ಎಲ್ಲ ನೀಸ್ಕೊತಿದ್ದಾನೆ, ಎತ್ತಿಟ್ಕೋತಿದ್ದಾನೆ ಬ್ಯಾಗ್ ಒಳಗಡೆಗೆ ಹಾಕ್ಕೊಂಡು ಮುಂದೆ ಬಂದ್ವಿ. ಅವರಪ್ಪ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಏನಂದರೆ ಈ ದೇವಸ್ಥಾನದಲ್ಲಿ ಏನಂದರೆ ಬಂದಿದ್ದ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಪ್ರಸಾದ ಅಂತ ಅವ್ರ ಕೈಲಾದರೆ ಪ್ರಸಾದ ಕೊಡ್ಬೋದು, ಪ್ರಸಾದಕ್ಕೆ ಅಮೌಂಟ್ ಕೊಡ್ಬೋದು. ಸೊ ನಾವು ಪ್ರಸಾದಕ್ಕೆ ಊಟಕ್ಕೆ ಹೋಗೋಣ, ಪ್ರಸಾದಕ್ಕೆ. ಯಾಕಂದರೆ ಎಷ್ಟೋ ದಿವ್ಸಕ್ಕೆ ನಾವು ಬರ್ತೀವಿ, ನಾವು ಯಾವಾಗಂದ್ರೆ ಅವಾಗೆ ಬರೋಕ್ಕಾಗಲ್ಲ. ನಾವು ಯಾವಾಗ ಅನುಕೂಲ ಆಗುತ್ತೆ ಆ ಟೈಮಲ್ಲಿ ಮಾತ್ರ ಬರೋದು ದರ್ಶನಕ್ಕೆ. ಅವ್ರ ಅಪ್ಪ ಮಗ ಇಬ್ಬರು ಪೂಜೆ ಮುಗಿಸಿದ್ರು. ನೋಡಿ ಕಾಣಿಸ್ತಿರ್ಬೋದು ದೇವರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೋಡಿ ಮಾದಪ್ಪನ ಕಾಣಿಸ್ತಿರ್ಬೋದು, ನೋಡಿ ನೀಟಾಗಿ ಕಾಣಿಸ್ತಿದ್ದಾನೆ ಮಹದೇಶ್ವರ. ನಮ್ಮ ಕಡೆ ಫೇಮಸ್ ಇದೆ. ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.